ಬಡವರಿಗೆ ಸಹಾಯವಾಗುವ ರೀತಿಯಲ್ಲೇ ಸೇವಾ ಮನೋಭಾವದಿಂದ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳಬೇಕೆಂದು ಬಿಜೆಪಿ ಮುಖಂಡರಾದ ನಲ್ಲೂರಹಳ್ಳಿ ಡಿಕೆ ಚಂದ್ರಶೇಖರ್ ರೆಡ್ಡಿ ತಿಳಿಸಿದರು. ಕ್ಷೇತ್ರದ ಕುಂದಲಹಳ್ಳಿ ವಾರ್ಡ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದ ಅವರು, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಹಾಗೂ ಶಾಸಕಿ ಮಂಜುಳಾ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಬಡವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವುದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಬ್ಯಾಗ್, ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳು ವಾರ್ಡ್ನ ಅಂಗನವಾಡಿ ಶಾಲೆಗಳಿಗೆ, ಜಂಖಾನ ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟು ಹಾಗೂ ಸಮವಸ್ತ್ರವನ್ನು ವಿತರಿಸಿರುವುದಾಗಿ ತಿಳಿಸಿದರು. ಕುಂದಲಹಳ್ಳಿ ವಾರ್ಡ್ನ ಸಿದ್ದಾಪುರ, ತೂಬರಹಳ್ಳಿ, ಕುಂದಲಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ವಿತರಿಸಲಾಯಿತು. ನಲ್ಲೂರಹಳ್ಳಿಯ 100ಕ್ಕೂ ಅಧಿಕ ಆಟೋ ಚಾಲಕರಿಗೆ ದಿನಸಿ ಕಿಟ್ ಹಾಗೂ ಸಮವಸ್ತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷರಾದ ಹನುಮಂತೇಗೌಡ, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಮುನಿರಾಜು, ಮುಖಂಡರಾದ ರಾಜಶೇಖರ್ ರೆಡ್ಡಿ, ಮೋನಿಶಾ, ನಂದೀಶ್, ಯಲ್ಲಾರೆಡ್ಡಿ, ಹರೀಶ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ವೇಣು, ಕೇಶವ, ಸಿದ್ದಾಪುರ ರವಿ, ಎಂಪಿ ಶ್ರೀನಿವಾಸ್, ಆಟೋ ಶ್ರೀನಿವಾಸ್, ಸುರೇಶ್ ಸೇರಿದಂತೆ ಗ್ರಾಮಗಳ ಮುಖಂಡರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NK24 ಮಹದೇವಪುರ. ಪ್ರಯುಕ್ತ ಈ ಸ್ಕೂಲ್ನ ಕನ್ನಡ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು, ಪೆನ್ಸಿಲು, ಅವ್ರಿಗೆ ಅಶ್ರದ್ಧೆ ಇರೋದು ಜಮ್ಖಾನು ಎಲ್ಲ ಕೊಡಿಸಿದ್ದಾರೆ. ಎಲ್ಲ ಮಕ್ಕಳ ಪರವಾಗಿ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಅವರಿಗೆ ರೇಷನ್ ಕಿಟ್ಟು, ಬಟ್ಟೆ, ವಸ್ತ್ರ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಪರವಾಗಿನೂ ಚಂದ್ರಶೇಖರ್ ರೆಡ್ಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಂದು ಚಂದ್ರಶೇಖರ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಕುಂದಳ್ಳಿ ವಾರ್ಡಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬ್ಯಾಗು ಮತ್ತು ಅವ್ರಿಗೆ ಬುಕ್ಕುಗಳನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಬಂದು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಅರವಿಂದ್ ಲಿಂಬಾವಳಿಜಿ ಅವರು ಹಾಗೂ ನಮ್ಮ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿಜಿ ಅವರ ಪ್ರೇರಣೆ ಮೇರೆಗೆ ಹಾಗೂ ಅವರು ಯಾವುದೇ ಹುಟ್ಟುಹಬ್ಬ ಆಚರಿಸ್ಕೊಂಡಾಗ ಅದಕ್ಕೆ ಅರ್ಥಪೂರ್ಣವಾಗಿ ಏನೋ ಒಂದು ಕಾರ್ಯಕ್ರಮ ಒಂದು ಬಡವರಿಗೆ ಹಂಚ್ಕೊಬೇಕಾಗಿ ಅವರು ಪ್ರತಿ ಹುಟ್ಟುಹಬ್ಬದಂದು ಅವ್ರು ಮಾಡೋದನ್ನ ನಮ್ಮ ನಾಯಕರಾದಂಥ ಚಂದ್ರಶೇಖರ್ ರೆಡ್ಡಿ ಅವರು ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಜನರ ಜೊತೆ ಬೆರೆತು ಅವರು ಅನೇಕ ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಅವ್ರು ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ಕೋರ್ತಾ ಅವರ ಜನ್ಮದಿನವಾಗಿ ಅಂಗವಾಗಿ ಎಲ್ಲರೂ ನಮ್ಮ ನಾಯಕರು ಹಾಗೂ ನಮ್ಮ ಬಿಜೆಪಿ ಮುಖಂಡರು ಎಲ್ಲರನ್ನೂ ಅವ್ರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮ ಬಾಲ್ಯ ಸ್ನೇಹಿತರು ಚಂದ್ರಶೇಖರ್ ರೆಡ್ಡಿ ಅವರ ನಾಳೆ ಅವರ ಒಂದು 51ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಈ ಕುಂದಳ್ಳಿ ವಾರ್ಡ್ ಭಾಗದ ಎಲ್ಲ ಸರ್ಕಾರಿ ಶಾಲೆಗಳು ಆಟೋ ಚಾಲಕರ ದಿನಸಿ ಕಿಟ್ಟುಗಳು, ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್, ಇದು ಬ್ಯಾಗ್ಸು ಮತ್ತು ಬುಕ್ಸು ಎಲ್ಲ ಮಕ್ಕಳಿಗೂ ನೀಡಿ ಸಿಹಿ ಹಂಚಿಕೆ ನೀಡಿ ಅವರ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಕಾರಣ ಏನಪ್ಪಾ ಅಂದರೆ, ಸುಮಾರು ಅವರ ಒಂದು ನಾವು ಕಂಡಂಗೆ ಸುಮಾರು ಒಂದು 20 ವರ್ಷಗಳಿಂದಲೂ ಸಹ ಅವರು ಏನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ಅವರು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ಳೋದು ಬಿಟ್ಟು ಈ ರೀತಿ ಸಮಾಜ ಸೇವೆಗಳ ಮೂಲಕ ಅವರ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ಕೊತಾ ಬಂದಿದ್ದಾರೆ. ನಾವೆಲ್ಲ ನೋಡ್ದಂಗೆ ಬೋರ್ವೆಲ್ ಇರ್ಬೋದು, ಕುಡಿಯುವ ನೀರಿನ ಸರಬರಾಜು ಇರ್ಬೋದು, ಮತ್ತೆ ಬಡ ಮಕ್ಕಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿ ವರ್ಷ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದರೆ, ಈ ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳುವ ಕಾರಣ ಏನಪ್ಪಾ ಅಂದರೆ ನಮ್ಮ ನಾಯಕರು, ಅವರು ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಅವರ ಒಂದು ಹುಟ್ಟುಹಬ್ಬವನ್ನು ಸಮಾಜ ಸೇವೆಗಳು ಮಾಡ್ತಾ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಬರ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಅರವಿಂದ್ ಲಿಂಬಾವಳಿ ಸಾಹೇಬರು ಮತ್ತು ನಮ್ಮ ಈಗಿನ ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರು ಸಮಾಜ ಸೇವೆಗಳು ಮಾಡುವ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಸಹಕಾರವಾಗಿ ಈ ನಮ್ಮ ಕುಂದಳ್ಳಿ ವಾರ್ಡ್ನ ರಾಜಶೇಖರ್ ರೆಡ್ಡಿ ಇರ್ಬೋದು, ನಮ್ಮ ನಂದೀಶ್ ರೆಡ್ಡಿ ಇರ್ಬೋದು, ಮುನ್ರಾಜ್ ಇರ್ಬೋದು, ಮೌನೇಶ್ ಇರ್ಬೋದು, ಮತ್ತೆ ನಮ್ಮ ಕುಂದಳ್ಳಿ ವಾರ್ಡ್ನ ಅಧ್ಯಕ್ಷರಾದ ನಂಜೇಗೌಡರು ಇರ್ಬೋದು, ರವಿ ಇರ್ಬೋದು, ಗಗನಗೌಡ ಇರ್ಬೋದು, ಹನುಮಂತೇಗೌಡರು ಅವರು ಎಲ್ಲರೂ ಸಹಕರಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಈ ಸಮಾಜ ಸೇವೆ ಮಾಡುವ ಮುಖಾಂತರ ಅವರಿಗೆಲ್ಲ ಪ್ರೋತ್ಸಾಹ ನೀಡಿ ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ಳಲು ಅವರ ಒಂದು ಆಶೀರ್ವಾದ, ಸಹಕಾರ ಮತ್ತೆ ನಮ್ಮ ಪಕ್ಷದ ನಾಯಕರುಗಳು, ಹಿತೈಷಿಗಳು ಎಲ್ಲ ಸೇರಿ ವಿವಿಧ ಸಾಮಾಜಿಕ ಕಾರ್ಯಗಳು ಹಾಗೂ ಶಾಲೆಗಳಿಗೆ ನೋಟ್ ಪುಸ್ತಕಗಳು
ಮತ್ತು ಈ ಅಂಗನವಾಡಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮತ್ತು ಸ್ಲೇಟು ಮತ್ತು ಕೂತ್ಕೊಳ್ಳೋದಕ್ಕೆ ಜಮ್ಖಾನ ಮತ್ತು ಅದೇ ರೀತಿ ಬೇಕಾಗಿರುವಂಥ ವಿವಿಧ ಸಾಮಗ್ರಿಗಳನ್ನು ಕೊಡುವಂಥ ಕಾರ್ಯವನ್ನು ನಮ್ಮ ನಾಯಕರುಗಳೆಲ್ಲ ಆಟೋ ಚಾಲಕರಿಗೆ ದಿನಸಿ ವಿತರಣೆ, ಫುಡ್ ಕಿಟ್ ಮತ್ತು ಸಮವಸ್ತ್ರ ವಿತರಣೆ ಮಾಡಿರ್ತಾರೆ. ಇದಕ್ಕೆಲ್ಲ ಪ್ರೇರಣೆ ಏನಂದರೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರು ಹಾಗೂ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಇದಕ್ಕೆ ಪ್ರೇರಣೆ. ಯಾಕಂದರೆ ಅವರು ಜನ್ಮದಿನದ ಆಚರಣೆಯನ್ನು ಪ್ರತಿ ವರ್ಷ ಇದೇ ಸಾಮಾಜಿಕ ಕಾರ್ಯಗಳು ಮತ್ತು ವಿವಿಧ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಅದೇ ಥರ ಎಲ್ಲ ನಾಯಕರುಗಳಿಗೂ ಅದೇ ಥರ ಅವರು ಮಾಡೋದಕ್ಕೆ ಪ್ರೇರಣೆಯಾಗಿ ಉತ್ತೇಜನ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನೇ ಮಾರ್ಗದರ್ಶನವಾಗಿ ತಗೊಂಡು ನಾವು ಸಹ ಪ್ರತಿ ವರ್ಷ ಇದೇ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಳ್ತಾ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಹುಟ್ಟು ಹಬ್ಬ ಆಚರಣೆಯನ್ನು ನಾವು ಮಾಡ್ಕೊತಾ ಬರ್ತಾ ಇರ್ತೇವೆ. ನಮ್ಮ